ಈ ವಿಡಿಯೋದಲ್ಲಿ ಕಾಡುಗಳ್ಳ ವೀರಪ್ಪನ ಬಗ್ಗೆ ತಿಳಿದುಕೊಳ್ಳೋಣ. ವೀರಪ್ಪನ್ ಸುಮಾರು 1990ರ ದಶಕದಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ಕಾಡಿನಲ್ಲಿ ಶ್ರೀಗಂಧ ಮತ್ತು ಆನೆ ದಂತಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿರುತ್ತಾನೆ ಮತ್ತು ಹಲವಾರು ಜನರ ಹತ್ಯೆ ಮಾಡಿರುತ್ತಾನೆ. ಪಶ್ಚಿಮ ಘಟ್ಟದಲ್ಲಿ ಅರಣ್ಯ ಪರಿಸರ 10 ವರ್ಷಗಳ ಕಾಲ ಪೊಲೀಸರಿಗೆ ಸಿಕ್ಕಿಬಿದ್ದಿರುವುದಿಲ್ಲ ಮತ್ತು ವೀರಪ್ಪನ್ ಕರ್ನಾಟಕ ಮತ್ತು ತಮಿಳುನಾಡು ಪೊಲೀಸರಿಗೆ ದೊಡ್ಡ ತಲೆನೋವಾಗಿರುತ್ತಾನೆ. ವೀರಪ್ಪನ್ ಅಪರಾಧ ಚಟುವಟಿಕೆಗಳೆಂದರೆ ಶ್ರೀಗಂಧ ಮತ್ತು ಆನೆ ದಂತಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿರುತ್ತಾನೆ ಮತ್ತು 2000ಕ್ಕಿಂತ ಹೆಚ್ಚು ಆನೆಗಳನ್ನು ಕೊಂದಿರುತ್ತಾನೆ ಎಂದು ಹೇಳಲಾಗಿದೆ. ವೀರಪ್ಪನ್ ಹತ್ಯೆಗಳೆಂದರೆ 1991ರಲ್ಲಿ ಅರಣ್ಯಾಧಿಕಾರಿಯಾದ ಡಿ. ಶ್ರೀನಿವಾಸರನ್ನು ಹತ್ಯೆ ಮಾಡಿರ್ತಾನೆ ಮತ್ತು ವೀರಪ್ಪನ್ ಅವರ ತಲೆಯನ್ನು ಕತ್ತರಿಸಿರುತ್ತಾನೆ. ಮತ್ತೊಂದು ಹತ್ಯೆ ಎಂದರೆ ಚಾಮರಾಜನಗರ ಹತ್ಯೆ. 1993ರಲ್ಲಿ ಕರ್ನಾಟಕದ ಚಾಮರಾಜನಗರದಲ್ಲಿ ಪೊಲೀಸ್ ವಾಹನವನ್ನು ಹತ್ಯೆ ಮಾಡುತ್ತಾನೆ. ಇದರಿಂದ ಬರೋಬ್ಬರಿ 22 ಜನ ಪೊಲೀಸರನ್ನು ಸಾಯಿಸುತ್ತಾನೆ. ನಂತರ ಈ ಘಟನೆಯಿಂದ ವೀರಪ್ಪನ್ ಸೆರೆ ಹಿಡಿಯಲು ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರವು ಜಂಟಿ ವಿಶೇಷ ಕಾರ್ಯಾಚರಣೆ ಪಡೆಯನ್ನು ರಚಿಸುತ್ತಾರೆ. STF ಅನ್ನು ರಚಿಸುತ್ತಾರೆ. ಕಾರ್ಯಾಚರಣೆಯನ್ನು 1998ರಲ್ಲಿ ವೀರಪ್ಪನ್ ತನ್ನ ಸಹಚರರೊಂದಿಗೆ ಸೇರಿಕೊಂಡು DOIG ಹರಿಕೃಷ್ಣ ಮತ್ತು ಇತರೆ 21 ಜನ ಪೊಲೀಸರನ್ನು ಸಾಯಿಸುತ್ತಾನೆ. ನಂತರ ಅಪಹರಣ. ಡಾ. ರಾಜ್ಕುಮಾರ್ ಅವರನ್ನು ವೀರಪ್ಪನ್ 2000ನೇ ಇಸವಿಯಲ್ಲಿ ಅಪಹರಣ ಮಾಡುತ್ತಾನೆ. ನಂತರ 108 ದಿನಗಳ ನಂತರ ರಾಜ್ಕುಮಾರರನ್ನು ಬಿಡುಗಡೆ ಮಾಡುತ್ತಾನೆ. ಇದರ ನಂತರ ಕರ್ನಾಟಕ ಮತ್ತು ತಮಿಳುನಾಡಿನ ಸರ್ಕಾರವೆರಡೂ STF ಕಾರ್ಯಾಚರಣೆಯಿಂದ ನಂತರ ವೀರಪ್ಪನನ್ನು ಅಕ್ಟೋಬರ್ 18ರಂದು 2004ರಲ್ಲಿ ತಮಿಳುನಾಡಿನ ವಿಶೇಷ ಕಾರ್ಯಪಡೆಯು STF ಕಾರ್ಯಾಚರಣೆಯಿಂದ ವೀರಪ್ಪನನ್ನು ಅಂತ್ಯ ಮಾಡಲಾಗುತ್ತದೆ.